ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಿರ್ತಾರಲ್ಲ ಅಂಥವರಿಗೆ ಕೆಟ್ಟ ಅಭ್ಯಾಸಗಳಿಂದ ಹೊರಗೆ ಬರೋದಕ್ಕೆ ಈ ಶುಂಠಿನ ಹೇಗೆ ಬಳಸ್ಕೊಳ್ಳೋದು, ಹಾಗೆ ನಿಂಬೆಹಣ್ಣಿನ ಸಿಪ್ಪೆನ ಹೇಗೆ ಬಳಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನೋಡಿ, ಶುಂಠಿ ತೊಗೊಂಡಿದ್ದೀನಿ. ಈಗ ಬಿಸಿಲಿರೋದ್ರಿಂದ ನೀವು ಸ್ವಲ್ಪ ಜಾಸ್ತಿ ಕೂಡ ಮಾಡಿ ಇಟ್ಕೊಳ್ಬೋದು. ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೀರು ಹಾಕಿ ಇದನ್ನು 1 ಅವರ್ ಹಾಗೆ ನೆನೆಯಕ್ಕೆ ಬಿಟ್ಬಿಡಬೇಕು. ಇದರಲ್ಲಿರುವಂತಹ ಮಣ್ಣೆಲ್ಲ ಆ ಉಪ್ಪು ನೀರು ಜೊತೆ ಬಿಟ್ಕೊಳ್ಳುತ್ತೆ ಮತ್ತು ಕೆಮಿಕಲ್ಸ್ ಏನಾದರೂ ಹಾಕಿದರೂ ಕೂಡ ಇದು ಬಿಟ್ಕೊಳ್ಳುತ್ತೆ. ನೀರನ್ನ ಶುಂಠಿ ಮುಳುಗೋ ಅಷ್ಟು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಅದಾದ ನಂತರ ಚೆನ್ನಾಗಿ ತೊಳಿಬೇಕಾಗತ್ತೆ. ನೆಕ್ಸ್ಟ್ ಈಗ ನಿಂಬೆಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ. ಜ್ಯೂಸ್ ಎಲ್ಲ ತೆಗೆದುಬಿಟ್ಟು ನಿಂಬೆಹಣ್ಣು ಸಿಪ್ಪೆ ತೊಗೊಂಡಿದ್ದೀನಿ. 1-2 ಪೀಸ್ ಮಾತ್ರ ನಿಂಬೆ ಹಣ್ಣಿನ ರಸ ಸಮೇತ ಇಟ್ಕೊಂಡಿದ್ದೀನಿ. ಈ ನಿಂಬೆಹಣ್ಣಿನ ಸಿಪ್ಪೆನೂ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇದರಲ್ಲಿ ವೈಟ್ ಇರುತ್ತಲ್ಲ, ಅದನ್ನು ತೆಗೆದ್ರೆ ಆಯಿತು. ನಿಮ್ಮ ಕೆಟ್ಟ ಅಭ್ಯಾಸಗಳಿಂದ ಹೊರಗೆ ಬರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕೆಲವರಿಗೆ ಅಡಿಕೆನ ತಿಂತಾ ಇರಬೇಕು ಅಂತ ಅನಿಸ್ತಿರುತ್ತೆ. ಅಂಥ ಟೈಮಲ್ಲಿ 1-4 ಪೀಸ್ ಇದನ್ನು ತಿನ್ನೋದು ಅಥವಾ ಶುಂಠಿ ಪೀಸ್ನ ತಿನ್ನೋದು ಮಾಡ್ಕೊಳ್ಬೋದು. ಹಾಗೆ ಜೊತೆಗೆ ಗುಟ್ಕಾ ತಿನ್ನಬೇಕು ಅಂತ ಹೇಳಿ ತುಂಬ ಜನಕ್ಕೆ ಅನಿಸ್ತಾ ಇರುತ್ತೆ. ಈವನ್ ಗುಟ್ಕಾ ಕೂಡ ಅಷ್ಟೇ, ಒಂದು ಸಲ ಸ್ಟಾರ್ಟ್ ಮಾಡಿಕೊಂಡ್ರೆ ದಿವಸಕ್ಕೆ 10ರಿಂದ 20 ಪ್ಯಾಕೆಟ್ ಕೂಡ ತಿಂತಾರೆ. ಅದರಿಂದ ಕ್ಯಾನ್ಸರ್ ಬರೋವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಆ ಥರ ಚಟಗಳಿಂದ ಹೊರಗೆ ಬರಬೇಕು ಅನ್ನೋದಾದರೆ ಈ ರೀತಿ ಶುಂಠಿ ಅಥವಾ ನಿಂಬೆ ಸಿಪ್ಪೆನ ನಾವು ಆವಾಗವಾಗ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಅದನ್ನು ಜಗಿತಾ ಇದ್ದರೆ ಅದ್ರ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ಗುಟ್ಕಾ ತಿನ್ನಬೇಕು ಅನ್ನೋದಾಗಲಿ, ಅಡಿಕೆ ತಿನ್ನಬೇಕಾಗಲಿ, ಅದ್ರ ಕ್ರೇವಿಂಗ್ಸ್ ಎಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಕುಡಿತದ ಚಟದಿಂದ ಕೂಡ ಕ್ರಮೇಣವಾಗಿ ಹೊರಗೆ ಬರಬಹುದು. ಅಷ್ಟು ಯೂಸ್ಫುಲ್ಲು ಈ ಶುಂಠಿ ಮತ್ತು ನಿಂಬೆ ಸಿಪ್ಪೆ ಅಂತಲೇ ಹೇಳ್ಬೋದು. ಬಟ್ ಕುಡಿಯೋ ಅಂಥ ಅವರಿಗೆ ಮತ್ತು ಆ ಕುಡಿತದಿಂದ ಹೊರಗೆ ಬರಬೇಕು ಅನ್ನೋ ಮನಸ್ಸು ಕೂಡ ಇರಬೇಕು. ಜೊತೆಗೆ ಗುಟ್ಕಾ ತಿನ್ನೋರು ಅಷ್ಟೇ, ಆ ಗುಟ್ಕಾ ಚಟದಿಂದ ಹೊರಗೆ ಬರಬೇಕು ಅನ್ನೋ ಮನಸ್ಸು ಇರಬೇಕು. ಆದರೆ ಬಿಡೋಕ್ಕಾಗ್ತಿಲ್ಲ, ಏನು ಮಾಡೋದು, ಕ್ರೇವಿಂಗ್ಸ್ ಆಗ್ತಿರುತ್ತೆ ಅನ್ನೋರಿಗೆ ಈ ಒಂದು ರೆಮಿಡಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಮಾಡಿ ಟ್ರೈ ಮಾಡಿ ನೋಡಿ. ಕಂಟಿನ್ಯೂಸ್ ಆಗಿ 1 ತಿಂಗಳು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾವಾಗ ಗುಟ್ಕಾ ತಿನ್ನಬೇಕು ಅಂತ ಅನಿಸುತ್ತೋ ಆ ಟೈಮಲ್ಲೆಲ್ಲ ಇದನ್ನು ತಿಂದುಬಿಟ್ಟು ಆ ಕ್ರೇವಿಂಗ್ಸಿಂದ ಹೊರಗೆ ಬನ್ನಿ. ಜೊತೆಗೆ ಇದು ಕೆಟ್ಟ ಅಭ್ಯಾಸಗಳಿಂದ ಹೊರಗೆ ಬರೋರು ಮಾತ್ರ ತಿನ್ನಬೇಕು ಅಂತ ಏನಿಲ್ಲ. ಈ ನಿಂಬೆಹಣ್ಣಿನ ಸಿಪ್ಪೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ಶುಂಠಿ ಕೂಡ ಅಷ್ಟೇ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಇದನ್ನು ಮಾಡಿ ಇಟ್ಕೊಂಡ್ರೆ ವರ್ಷಗಳ ಕಾಲ ಸ್ಟೋರ್ ಕೂಡ ಮಾಡ್ಕೊಳ್ಬೋದು. ಎಲ್ಲರೂ ಕೂಡ ಸ್ವಲ್ಪ ದಿವಸಕ್ಕೆ 1-2 ಸಲ ತಿನ್ಬೋದು. ಚಟ ಇರೋ ಅಂಥವ್ರು ನಿಮಗೆ ಯಾವಾಗ ಕ್ರೇವಿಂಗ್ಸ್ ಆಗುತ್ತೋ ಆ ಟೈಮಲ್ಲೆಲ್ಲ ಇದನ್ನು ತಿಂತಾ ಇದ್ದರೆ ಆರೋಗ್ಯಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗದಲ್ಲೇ ಇರೋ ಹಾಗೆ ಚಟಗಳಿಂದ ಮುಕ್ತಿ ಹೊಂದ್ಕೊಳ್ಬೋದು. ಈಗ ನಿಂಬೆಹಣ್ಣಿನ ಸಿಪ್ಪೆ ಎಲ್ಲ ಬಿಡಿಸಾಗಿದೆ. ಈಗ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಬೀಜ ಎಲ್ಲ ತೆಗೆದುಬಿಟ್ಟು ಒಂದು ಅರ್ಧ ಹೋಳಿಗೆ ಅಥವಾ 1 ಹೋಳಿಗೆಯಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೋದು. ಈಗ ಏನು ನಿಂಬೆ ರಸನ ಹಾಕಿದೆ ಅಲ್ವಾ, ಅದನ್ನು ಕೂಡ ಸಿಪ್ಪೆ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ ಈ ಥರ ಎಲ್ಲ ಮಾಡಿದಾಗ ನಿಂಬೆ ರಸನ ಬಳಸ್ಕೊಳ್ತೀವಿ. ಆ ಸಿಪ್ಪೆನ ಬಿಸಾಕ್ತೀವಲ್ಲ, ಆ ಬಿಸಾಕೋ ಬದಲಿಗೆ ಅದನ್ನೆಲ್ಲ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡು ಈ ರೀತಿ ಚಾಟ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಬೋದು. ಈಗ ನಿಂಬೆ ಸಿಪ್ಪೆ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಾಗಿದೆ. ಜೊತೆಗೆ ನಾನು ನಿಂಬೆ ರಸ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ತಕ್ಕಂಗೆ ಕೆಲವುದು ಐಟಮ್ಸ್ಗಳನ್ನು ಹಾಕಬೇಕಾಗತ್ತೆ. ಇದಕ್ಕೆ ನಾನು ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚು ಅಥವಾ 2 ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಬೋದು. ಶುಂಠಿ ಫ್ಲೇವರ್ ಇಷ್ಟ ಆಗಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಶುಂಠಿನ ತುರಿದಾದರೂ ಹಾಕ್ಕೊಳ್ಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಸೈಂಧವ ಲವಣ ಬಳಸ್ತಾ ಇದ್ದೀನಿ, ರಾಕ್ ಸಾಲ್ಟ್ ಅಂತಾರಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕಾಳು ಮೆಣಸಿನ ಪುಡಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಪ್ಪು ಉಪ್ಪು, ಬ್ಲಾಕ್ ಸಾಲ್ಟ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಂಬೆ ಸಿಪ್ಪೆ ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಕಹಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಹುಳಿ ಸ್ವಲ್ಪ ಚೆನ್ನಾಗೇ ಹಾಕ್ಕೊಳ್ಬೇಕು. ನಾನಿಲ್ಲಿ ವಾಟೆ ಹುಳಿ ಪುಡಿ ತೊಗೊಂಡಿದ್ದೀನಿ. ಇದು ಇಲ್ಲ ಅನ್ನೋದಾದರೆ ನೀವು ಆಮ್ಚೂರು ಪೌಡರ್ನ ಕೂಡ ಹಾಕ್ಕೊಳ್ಬೋದು. ಅಂದರೆ ಮಾವಿನಕಾಯಿ ಪುಡಿ ಬರುತ್ತಲ್ಲ, ಅದನ್ನಾದರೂ ಹಾಕ್ಕೊಳ್ಬೋದು. ಅಥವಾ ನಿಂಬೆ ರಸನೇ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಈಗ ವಾಟೆ ಹುಳಿ ಪುಡಿನ ನಾನು 1 ಸ್ಪೂನ್ನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಬಿಸಿಲಲ್ಲಿ ಒಣಗೋದಕ್ಕೆ ಇಡಬೇಕು. 2-3 ದಿವಸ ಬೇಕು. ನೆಕ್ಸ್ಟ್ ಈ ಸೈಡು ಶುಂಠಿ ಎಲ್ಲ ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಂಡಿದೆ ನೀರಲ್ಲಿ. ಈ ರೀತಿ ಸ್ವಲ್ಪ ಉಜ್ಜಿ ಅದರಲ್ಲಿರುವಂತಹ ಮಣ್ಣನ್ನೆಲ್ಲ ತೆಗಿಬೇಕು. ನಿಮಗೇನಾದರೂ ಶೀತ ನೆಗಡಿ ಆದಾಗೂ ಕೂಡ ಈ ಶುಂಠಿ ಪೀಸ್ಗಳನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ಜಗಿತಾ ಇದ್ದರೆ ಕೆಮ್ಮು ಕೂಡ ಕಡಿಮೆ ಆಗುತ್ತೆ, ಶೀತ ಕೂಡ ಕಡಿಮೆ ಆಗುತ್ತೆ. ಈಗ ಶುಂಠಿ ಎಲ್ಲ ತೊಳೆದಿಟ್ಟಾಗಿದೆ. ಈಗ ಮೇಲಿನ ಸಿಪ್ಪೆನ ಚಾಕುನ ತೊಗೊಂಡು ನೋಡಿ, ಈ ರೀತಿ ಲೈಟಾಗಿ ಈ ಥರ ಎಬ್ಬಿದ್ರೆ ಸಿಪ್ಪೆ ಎದ್ದು ಬರುತ್ತೆ. ಈ ರೀತಿ ಲೈಟಾಗಿ ಮಾಡಿಕೊಂಡ್ರೆ ಸಾಕು. ಸಿಪ್ಪೆ ಸಮೇತ ಬೇಕಿದ್ದರೆ ಹಾಕ್ಕೊಳ್ಬೋದು.
ನಾನು ಸ್ವಲ್ಪ ಲೈಟಾಗಿ ಸಿಪ್ಪೆನ ತೆಗಿತಾ ಇದ್ದೀನಿ. ಕಪ್ಪು ಇರುತ್ತಲ್ಲ ಆ ಪಾರ್ಟ್ ಮಾತ್ರ ತಗೊಳ್ತಾ ಇದ್ದೀನಿ. ನಂತರ ಇದನ್ನು ಸ್ಲೈಸಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಲೈಸ್ ಆಗಾದರೂ ಹಾಕಿ ನಾವು ಒಣಗಿಸ್ಕೊಂಡು ತಿನ್ಕೊಳ್ಬೋದು, ಅಥವಾ ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡಿಕೊಂಡು ಮಾಡ್ಕೊಳ್ಬೋದು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಲೈಸ್ ಮಾಡಾದಮೇಲೆ ಒಂದು 4-5 ಸ್ಲೈಸ್ಗಳನ್ನು ಜೋಡಿಸ್ಕೊಂಡು ಕಟ್ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಬೇಗ ಬೇಗ ಆಗುತ್ತೆ. ಇವಾಗ ಬಿಸಿಲು ಚೆನ್ನಾಗಿದೆ, ಈ ಥರ ಬೇಸಿಗೆಯಲ್ಲಿ ಮಾಡಿ ಇಟ್ಕೊಳ್ಳಿ, ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬೋದು. ಮಳೆಗಾಲದಲ್ಲೆಲ್ಲ ಸ್ವಲ್ಪ ಏನಾದರೂ ಶೀತ ಆಗಿದ್ದರೆ, ನೆಗಡಿ ಆಗಿದ್ದರೆ ಈ ಥರ ಒಂದೆರಡೆರಡು ಪೀಸ್ನ ಹಾಕ್ಕೊಂಡು ಜಗಿತಾ ಇದ್ದರೆ ನಮಗೆ ಬೇರೆ ಥರ ತಿನ್ನಬೇಕು ಅನ್ನೋ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳು ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಜೊತೆಗೆ ಶೀತ ನೆಗಡಿ ಕೂಡ ಕಡಿಮೆ ಆಗುತ್ತೆ. ಈಗ ಶುಂಠಿನೆಲ್ಲ ಇದೇ ಥರ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಇದಿಷ್ಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮಾಡ್ಕೊಳ್ಳುವಾಗ ಒಂದೇ ಥರ ಜಾಸ್ತಿ ಮಾಡ್ಕೊಳ್ಳಿ, 1 kg ಎಷ್ಟು ತೊಗೊಂಬಂದು ಮಾಡಿಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಈಗ ಶುಂಠಿಗೂ ಕೂಡ ಅಷ್ಟೇ ನಾನು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳಿಗೆಯಷ್ಟು ನಿಂಬೆ ರಸನ ಹಾಕ್ಕೊಳ್ತಿದ್ದೀನಿ ಫಸ್ಟು, ಮತ್ತು ಕೊನೆಯಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ, ನೋಡಿಕೊಂಡು ಹಾಕ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ ಸೈಂಧವ ಲವಣ, ರಾಕ್ ಸಾಲ್ಟ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಕಪ್ಪು ಉಪ್ಪು, ಬ್ಲ್ಯಾಕ್ ಸಾಲ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಆಮ್ಚೂರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ವಾಟೆ ಹುಳಿ ಪುಡಿ ಏನಾದರೂ ಹಾಕ್ಕೊಳ್ಬೋದು, ಅಥವಾ ಆಮ್ಚೂರು ಪೌಡಿನಾರ ಹಾಕ್ಕೊಳ್ಬೋದು. ಯಾವುದೂ ಇಲ್ಲ ಅನ್ನೋದಾದರೆ ನಿಂಬೆ ರಸನ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಇನ್ನೊಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತೀನಿ. ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಇದು ಚೆನ್ನಾಗಿ ಒಣಗಿದ ಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಶುಂಠಿ ಸ್ವಲ್ಪ ಖಾರ ಇರುತ್ತಲ್ವ, ಜೊತೆಗೆ ಪೆಪ್ಪರ್ ಕೂಡ ಹಾಕಿದ್ದೀನಿ. ಹುಳಿ ಖಾರ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೂ ಕೂಡ. ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ದೊಡ್ಡ ತಟ್ಟೆಯಲ್ಲಿ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾವು ಬಿಸಿಲಲ್ಲಿಟ್ಟು ಒಣಗಿಸ್ಬೇಕು. ಒಂದು 3 ದಿವಸನಾದರೂ ಬೇಕಾಗುತ್ತೆ ಚೆನ್ನಾಗಿ ಒಣಗೋದಕ್ಕೆ. ಇದೇ ಥರ ನೋಡಿ 2ನೇ ತಟ್ಟೆಯಲ್ಲೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬಿಸಿಲಲ್ಲಿ ಒಣಗಿಸೋದಕ್ಕೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಬಿಸಿಲಿದೆ ಈಗಂತೂ. ಈ ಬಿಸಿಲಲ್ಲಿ 1-2 ಬಿಸಿಲಲ್ಲೇ ಒಣಗಿಬಿಡುತ್ತೆ. ಅದೇ ಥರ ನಿಂಬೆ ಸಿಪ್ಪೆನೂ ಕೂಡ ಇಟ್ಟಿದ್ದೀನಿ ಒಣಗಿಸೋದಕ್ಕೆ. ಈಗ ನೋಡ್ತಾ ಇರ್ಬೋದು ಶುಂಠಿ ಎಲ್ಲ ಚೆನ್ನಾಗಿ ಒಣಗಿದೆ. ಈಗ ಇದನ್ನು ಒಂದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವಿದನ್ನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಕು ಅಂತಿಲ್ಲ, ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ನಾವು ಹೊರಗಡೆ ಕೂಡ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಬೇಕು ಅನ್ನಿಸ್ದಾಗೆಲ್ಲ ಅವಾಗವಾಗ ತಿಂತಾ ಇರ್ಬೋದು. ಈಗ ಶುಂಠಿ ಚಾಟ್ ನೋಡಿ ರೆಡಿಯಾಗಿದೆ, ಅಥವಾ ಶುಂಠಿ ಅಡಿಕೆ ಅಂತನಾದರೂ ಹೇಳ್ಬೋದು. ರೆಡಿಯಾಗಿದೆ, ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ಹೊರಗಡೆ ತೊಗೊಳೋದಕ್ಕೆ ಇದು ತುಂಬಾ ಕಾಸ್ಟ್ಲಿ ಆಗುತ್ತೆ. ನೆಕ್ಸ್ಟ್ ಈಗ ಇದೇ ರೀತಿ ನಿಂಬೆ ಹಣ್ಣಿನ ಸಿಪ್ಪೆ ಕೂಡ ಒಣಗಿಸಿ ರೆಡಿಯಾಗಿದೆ. ಇದನ್ನು ಕೂಡ ಅಷ್ಟೇ ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಸ್ಟೋರ್ ಮಾಡ್ಕೊಳ್ಬೋದು. ಇದನ್ನು ಅಷ್ಟೇ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೋದು. ಈಗ ನಿಂಬೆ ಸಿಪ್ಪೆಯ ಚಾಟ್ ಕೂಡ ರೆಡಿಯಾಗಿದೆ, ಅಥವಾ ನಿಂಬೆ ಸಿಪ್ಪೆ ಅಡಿಕೆ ಕೂಡ ರೆಡಿಯಾಗಿದೆ. ನೀವು ಕೂಡ ಈ ಬಿಸಿಲನ್ನ ವೇಸ್ಟ್ ಮಾಡದೆ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಇಂಥ ಐಟಮ್ಸ್ಗಳನ್ನು ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.